ಸಿಸ್ಟರ್ ಪ್ರಭಾ ಅವರು ಪದೇ ಪದೇ ಮಕ್ಕಳಿಗೆ ದಿನನಿತ್ಯ ಹೇಳ್ಕೊಡೋ ಮುಖಾಂತರ ಒಂದು ರೀತಿ ಮತಾಂತರ ಮಾಡುವಂಥ ಪ್ರಯತ್ನವನ್ನು ಮಾಡಿರೋದು ಸ್ಪಷ್ಟವಾಗಿದೆ. ಎಲ್ಲ ಮಕ್ಕಳು ಕೂಡ ಅವ್ರ ಪೇರೆಂಟ್ಸ್ ಹತ್ರ ಹೋಗಿ ಹೇಳಿದ್ದಾರೆ, ನಮಗೆ ಪ್ರತಿದಿನ ನಮ್ಮ ದೇವರುಗಳನ್ನು ಬೈತಾರೆ, ಕುಂಕುಮ ಇಟ್ಕೊಂಡೋದ್ರೆ ಇದು ಕಲ್ಲರ್ ಪೌಡ್ರು, ಈ ಕಲ್ಲರ್ ಪೌಡ್ರಲ್ಲಿ ಏನು ಇದೆ, ದೇವರಿದಾನ ಅಂತ ಕೇಳ್ತಾರೆ, ಬಳೆಯಲ್ಲಿ ದೇವರಿದಾನ ಅಂತಾರೆ, ಕಲ್ಲನ್ ದೇವ್ರು, ಈ ಥರ ಎಲ್ಲ ಹೇಳಿರೋದ್ರಿಂದ ಕಂಪ್ಲೇಂಟ್ ಆಗಿದೆ. ಆ ದೃಷ್ಟಿಯಿಂದ ನಮ್ಮ ಶಾಸಕರು ಅಲ್ಲಿ ಹೋಗಿ ಶಾಲಾ ಆಡಳಿತ ಮಂಡಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರನ್ನು ಸಿಸ್ಟರ್ ಪ್ರಭಾ ಅವರನ್ನು ಶಾಲೆಯವರು ಸಸ್ಪೆಂಡ್ ಮಾಡಿದ್ದಾರೆ. ಈಗ ಏಕಾಏಕಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಇಬ್ಬರು ಶಾಸಕರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರಿಗೆ 506 ಈ ಥರ ಹಲವಾರು ಕ್ರಿಮಿನಲ್ ಸೆಕ್ಷನ್ಗಳನ್ನು ಹಾಕಿ ಒಬ್ಬ ಶಾಸಕರ ಮೇಲೆ ಹಾಕಿರುವಂಥ ಪ್ರಯತ್ನ ಮಾಡಿರತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ. ಅದರಲ್ಲಿ ಭರತ್ ಶೆಟ್ಟಿ ಅವರು ಆ ಸ್ಥಳದಲ್ಲೇ ಇರಲಿಲ್ಲ, ಅವರು ಆ ಶಾಲಾ ಆವರಣ ಸ್ಥಳದಲ್ಲೇ ಇರಲಿಲ್ಲ ಅವರು, ಆದರೂ ಭರತ್ ಶೆಟ್ಟಿ ಅವರ ಹೆಸರು ಹೇಳಿದ್ದಾರೆ. ಈಗ ಹೋಮ್ ಮಿನಿಸ್ಟರ್ ಹೇಳಿದ್ರು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ FIR ಹಾಕಿದಿರಿ ಅಂತ. ನನ್ನ ಹತ್ರ ಕಂಪ್ಲೇಂಟ್ ದಾಖಲೆ ಇದೆ. ಪೇರೆಂಟ್ಸು ಇದಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 2 ದಿನ 3 ದಿನ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಲಾಡ್ಜೇ ಆಗಿಲ್ಲ, ಆ ಕಂಪ್ಲೇಂಟ್ ಬಗ್ಗೆ ಕ್ಯಾರೇನೇ ಅಂದಿಲ್ಲ. ಈ ಥರ ಮತಾಂತರದ ಆಮಿಷ, ಕೋಮು ಗಲಭೆ, ನರೇಂದ್ರ ಮೋದಿಯನ್ನ ಹೀಯಾಳಿಸಿರೋದು, ಒಬ್ಬ ಪ್ರೈಮ್ ಮಿನಿಸ್ಟರ್ನ ಹೀಯಾಳಿಸಿದ್ರೆ ಯಾವ್ಯಾವ ಸೆಕ್ಷನ್ ಹಾಕಬೇಕಾಗಿದ್ದು ಯಾವುದೂ ಇಲ್ಲ. ಆ ಕಂಪ್ಲೇಂಟನ್ನು ಪೆಂಡಿಂಗ್ ಇಟ್ಕೊಂಡು ಈ ಕಂಪ್ಲೇಂಟನ್ನು ಒತ್ತಡದಿಂದ ಮೇಲ್ಮೇಲೆ ದೊಡ್ಡ ದೊಡ್ಡ ಮಂತ್ರಿಗಳು ಬೇರೆ ಬೇರೆ ಒತ್ತಡದಿಂದ ನಮ್ಮ ಇಬ್ಬರು ಶಾಸಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿರೋವಂಥದ್ದು. ಅದರಲ್ಲಿ ಒಬ್ಬ ಶಾಸಕರು ಅದರಲ್ಲಿ ಇಲ್ಲೇ ಇಲ್ಲ. ಈ ಥರ ಪೊಲೀಸರ ಗೂಂಡಾಗಿರಿ, ದೌರ್ಜನ್ಯ ರಾಜ್ಯ ಇದೊಂದೇ ಅಂತಲ್ಲ. ನಾನು ಹುಬ್ಳಿ ಗಲಾಟೆಗೆ ಹೋಗಿದ್ದೆ, ನಾನು ಧರಣಿ ಮಾಡೋಕ್ಕೆ. ಆ ಸಂದರ್ಭ ನಾನು ಅವ್ಯಾಚ ಪದ ಬೈದೆ ಅಂತ ನನ್ನ ಮೇಲೂ ಕೇಸ್ ಹಾಕಿದ್ದಾರೆ, FIR ಹಾಕಿದ್ದಾರೆ. ನಾನು ಅವ್ಯಾಚ ಪದ ಬೈದೇ ಇಲ್ಲ ನಾನು. ಅಂದರೆ ನಿರಂತರವಾಗಿ ಹಿಂದೂಗಳ ಮೇಲೆ, ಬಿಜೆಪಿ ಮೇಲೆ ಒಂದು ರೀತಿ ಕಾಂಗ್ರೆಸ್ಸಿನ ಗೂಂಡಾಗಿರಿಯನ್ನು ಮಾಡ್ತಾ ಇರುವಂಥ ಈ ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಇದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಿದ್ದೀರಿ. ಇದರ ವಿರುದ್ಧ ಸದನದಲ್ಲಿ ಧ್ವನಿ ಎತ್ತಿದ್ರಿ. ನಮ್ಮ ಬೇಡಿಕೆ ಇಷ್ಟೇ, ಕೂಡಲೇ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಆ ಪೇರೆಂಟ್ಸ್ ಕಂಪ್ಲೇಂಟ್ ಮೇಲೆ, ಆ ಸಿಸ್ಟರ್ ಪ್ರಭಾ ಮೇಲೆ ಕೂಡಲೇ FIR ಹಾಕಬೇಕು, ಅವ್ರನ್ನ ಬಂಧಿಸಬೇಕು. ಯಾರು ಅಲ್ಲಿ ಶಾಸಕರು ಅಲ್ಲಿ ಇಲ್ಲದೇ ಇದ್ರೂ ಕೂಡ ಅವ್ರ ಮೇಲೆ FIR ಮಾಡಿದ್ದಾರೆ, ಆ ಇನ್ಸ್ಪೆಕ್ಟರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತಾ ಇದೆ.